ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕೃಷ್ಣಾ ನದಿ ನೀರನ್ನು ವಿಜಯಪುರ ಜಿಲ್ಲೆಗೆ ಲಿಫ್ಟ್ ಮಾಡುತ್ತಿರುವುದನ್ನು ವಿರೋಧಿಸಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಯಲ್ಲಿ ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ವಿಜಯಪುರ ಸಚಿವರಾದಂಥ MB ಪಾಟೀಲ್ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷ್ಣಾ ನದಿಯಲ್ಲಿ ಕೇವಲ 15 ರಿಂದ 20 ದಿನಗಳವರೆಗೆ ಮಾತ್ರ ನದಿಯಲ್ಲಿ ನೀರು ಇರುತ್ತದೆ. ನಂತರ ನದಿ ನೀರು ಬತ್ತಿ ಹೋಗುತ್ತದೆ. ಈ ವರ್ಷವಂತೂ ಅತಿ ಹೆಚ್ಚು ಬೇಸಿಗೆ ಇರುವುದರಿಂದ ನದಿ ತೀರದ ಜನಗಳಿಗೆ, ಜಾನುವಾರುಗಳಿಗೆ ನೀರಿನ ತೊಂದರೆಯಾಗುತ್ತದೆ. ಇಂತಹ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಗೆ ನದಿ ನೀರನ್ನು ಲಿಫ್ಟ್ ಮಾಡುವುದನ್ನು ಕೈ ಬಿಡುವಂತೆ ರೈತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಕವಟಗಿ ಗ್ರಾಮದಲ್ಲಿರುವ ಲಿಫ್ಟ್ ಹೌಸ್ನಿಂದ ನೀರನ್ನು ಒಯ್ಯುತ್ತಿದ್ದಾರೆ. ಏತ ನೀರಾವರಿ ಯೋಜನೆಗೆ ಹರಿಯುತ್ತಿರುವ ನದಿ ನೀರನ್ನು ಮಾತ್ರ ಲಿಫ್ಟ್ ಮಾಡಬೇಕೆಂಬ ನಿಯಮವಿದೆ. ಆದರೆ ಸಚಿವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಿಂತ ನೀರನ್ನು ಲಿಫ್ಟ್ ಮಾಡುವುದು ಇದು ಯಾವ ನ್ಯಾಯ? ನಾವು ರೈತರಲ್ಲವೇ? ಇದರಿಂದ ನಮಗೂ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತದೆ ಎಂದು ರೈತರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಹಾಗೂ ಎಲ್ಲ ಊರಿನ ಪ್ರಮುಖರು ಆಗಮಿಸಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಹೇಳ್ತಾ, ನಿಮ್ಗೆಲ್ಲ ಗೊತ್ತಿರ್ಬೋದು ಇವತ್ತ ಒಟ್ಟ ಕೃಷ್ಣಾ ನದಿ ಅಂದ್ರೆ ಏನಾಗಿತ್ತು ಅಂದ್ರೆ ಎಲ್ಲರೂ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡ್ಬಿಡುದು. ಅವ್ರ ಕ್ಷೇತ್ರ ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡು ಈ ನಮ್ಮೆಲ್ಲ ಹೊಳಿ ಖಾಲಿ ಮಾಡೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಈ ನಮ್ಮ ಬ್ಯಾಸಿಗ್ಯಾಗ ಈ ನಮ್ಮ ಹೊಳಿ ಬತ್ಕೋತ ಬರುವುದ್ರಾಗ ಮತ್ತ ನಾವು ಕುಡಿ ನೀರಿನ ನೆಪ ಹೇಳಿ ಲಿಫ್ಟ್ ಇರಿಗೇಷನ್ ಮುಖಾಂತರ ಈ ಬಬಲೇಶ್ವರ ತುಮಚಿ ಏತ ನೀರಾವರಿ ವತಿಯಿಂದ ನಮ್ಮ ಕಮಿಟಿಗೆ ಪಂಪೋಸ್ನಿಂದ ಲಿಫ್ಟ್ ಇರಿಗೇಷನ್ ಮಾಡತ್ತಾರ. ಇದು ಯಾರಿಂದ ನಡೆದಂದ್ರೆ ಅಲ್ಲಿ ಒಬ್ಬ ಉಸ್ತುವಾರಿ ಸಚಿವರಿಂದ ನಡೆದೈತಿ. ನಮ್ಮ ಬಾಗಲಕೋಟೆ ಪ್ರಭಾವ ಸಚಿವರಿಗೆ ಗೊತ್ತಿಲ್ಲ, ಯಾವ ಶಾಸಕರಿಗೂ ಗೊತ್ತಿಲ್ಲ, ಯಾವ DC ಅವ್ರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಯಾರಿಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯವ್ರಿಗೆ ಗೊತ್ತಿಲ್ಲ. ನಮ್ಮ ಬಾಗಲಕೋಟೆ ನೀರನ್ನ ಬಿಜಾಪುರ ಜಿಲ್ಲೆಗೆ ಒಯ್ಯತ್ತಾರ. ಈ ಅನ್ಪ ಇದು ಎಷ್ಟು ಅನ್ಯಾಯ ಇದು. ಅವ್ರಿಗೆ ಕುಡಿಯಕ್ ನೀರು ಅವರು ಇದು ಇಲ್ಲಿ ನಾವು ಸಾಯುದಿಲ್ಲ. ದನಕರುಗಳಿಗೆ, ಮನುಷ್ಯರಿಗೆ ಯಾರಿಗೂ ನಿಲ್ದಾನ ಅವ್ರಿಗೆ ಸಾಯ್ಬೇಕು. ನಿಮ್ಗೆ ಗೊತ್ತಿರಲಿ, ರಬಕೈಬನಟ್ಟಿ, ಬೇರ್ದಾಳ ಹಾಗೂ ಜಮಖಂಡಿಗೆ ಈ ಕೃಷ್ಣಾ ನದಿ ನೀರೇ ಬರ್ತೈತಿ. ಸುಮಾರು ಒಂದು 2.5-3 ಲಕ್ಷ ಜನಕ್ಕೆ ಕುಡಿ ನೀರು ಆಚರಣೆ ಇದೆ. ಹಾಗೂ ಅದ್ರ ಜೊತೆನ ಎಲ್ಲ ರೈತರು ಸಹ ಬ್ಯಾಸಿಗೆ ನೀರಿನ ವ್ಯವಸ್ಥೆನೂ ಐತೆ. ಮತ್ತೆ ಈ ನೀರು ಹೋದ್ರಂದ್ರ ನಾವೇನ್ ಮಾಡೋದಿಲ್ಲ? ನೀವು ಅವ್ರು ಕುಡಿಯಾಕ ನೀರು ಕೊಡ್ತೀರಿ, ನಾವೇನ್ ಕುಡಿದ ಮಾಡಾಕತ್ತೀರಿ? ನಮಗ್ ಗೊತ್ತೈತಿ, ನಮಗ್ ಇದು ಕಟ್ಟ ಗೊತ್ತೈತಿ. ಅದ್ರ ಮ್ಯಾಗಿನ ಲೆವೆಲ್ ಕಳಿಸ್ಬೇಕಂದ್ರೆ ನೀವು ಒಂದು ಅರ್ಜಿ ಕೊಡ್ರಿ. ನಿಮ್ ಅರ್ಜಿ ಏನಪ್ಪ, ನಾವೇನಂದ್ರಿ 2 ದಿವಸ ಟೈಮ್ ಕೊಡೋದು, ಅದಕ್ಕೂ ಒಪ್ಲಿಲ್ಲ. ನಾಳೆ ಮಧ್ಯಾಹ್ನ ಮೀಟಿಂಗ್ ತನಕ ನಿಮ್ ಅರ್ಜಿ ಕೊಡ್ರಿ. ಆ ಅರ್ಜಿಗೆ ನಿಮ್ಗೆ 12 ಗಂಟೆ ತನಕ ನಾ ಮೋಟರ್ ಬಂದ್ ಮಾಡಿಸ್ಕೊಡಂಗ ನಾ ಹೇಳಿಲ್ಲ. ನಂಗ ಅವ್ ವಿಡಿಯೋಗಳು ಸಾಕ್ಷಿನೋದವ್ರಿ, ಬೇಕಾದ್ರೆ ಅವ್ರು ಪ್ರಮಾಣ ಮಾಡಿ ಹೇಳಿಲ್ಲ. 12 ಗಂಟೆಗೆ ತಮಗೆ ಹೇಳ್ಯಾರು. ಯಾಕೆ ಮುಂಜಾನೆ ನಮಗೆ ಮಧ್ಯಾಹ್ನ 12 ಗಂಟೆ ಅಂತ ಹೇಳಿ 2 ದಿವಸ ಅಲ್ಲೇ ತೊಡಗಿವ್ರಿ ನಾವು ಮೇನಿದ್ದಾರೊಳಗ. ಆಗಿದ್ದು ಒಂದ್ ಸ್ವಲ್ಪ ಘಟನೆ ಐತ್ರಿ. ಇಲ್ಲಿ ತನಕ ನೀವೆಲ್ಲ ಚರ್ಚೆ ಮಾಡ್ರಿ. ಈಗ ನಾವು ಅದನ್ನ 2 ದಿವಸ ಅಲ್ಲಿ ರೈತರ ಜೊತೆ ಎಲ್ಲಾನು ನಾವು ಸಮಾಲೋಚನೆ ಮಾಡಿದೀವಿ, ಏನೇನು ಘಟನೆ ಐತೆ ಅನ್ನೋದ ಅವೆಲ್ಲ ಮತ್ತೆ ಹೆಚ್ಚಿನ ನೀರಾದ್ರು ಅದನ್ನ ಬಿಟ್ಕೋಬೇಕವ್ರು. ಬಿಟ್ಕೊಟ್ಟು ಈಗ ಬ್ಯಾಸಿಯಾಗಿ ನೀರು ಬಿಡ್ತೀವಿ. ಎಂತ ಅನ್ಯಾಯ ಇದು. ಅದಕ್ಕೆ ಇವರು ತಮ್ಮ ಸ್ವಾರ್ಥದಿಂದ ಇವರು ರಾಜಕಾರಣಿ, ಶಾಸಕರಾಗಿ ಎಲ್ಲರೂ ಕೂಡ ಕೇಳಿಸಿ ಜೋರ್ಲಿ ಇದನ್ನು ಎಲ್ಲಿ ಮೋಟರ್ ಚಾಲು ಮಾಡೋದು, ಇದನ್ನು ಮಾಡೋದು ಮಾಡಿದ್ರೆ ನಾವೇನು ಅದನ್ನ ಕಬಲಿಲ್ಲ. ಅದಕ್ಕೆ ಯಾಕಂದ್ರೆ ಹೊಳಿ ಬಂದಾಗ ತುಂಬ್ಕೊಳ್ಳಿ ನೀರು, ಹೊಳಿ ಬಂದಾಗ ಬೇಕಾದಷ್ಟು ಬಿಟ್ಕೊಳ್ಳಿ. ಈಗ ನಮಗೆ ಜಮೀನ ನಾವು ಸಾಲ ಬಾದ್ರೂ ಮುಳುಗಡೆ ಆಗ್ತದ, ಮುಳುಗಡೆ ರೊಕ್ಕನೂ ಇಲ್ಲ, ನಮಗೆ ಯಾವ ಉತ್ಪನ್ನ ಇಲ್ಲ. ನಾವು 2 ಗಂಟೆ ಅವ್ರಿಗೆ ಉತ್ಪನ್ನ ಏನೈತಿ? ಮಳೆಗಾಲದ ಹೊಳಿ ಬಂದಾಗ ನಮ್ಗೆ ಭೂಮಿ ಎಲ್ಲ ಮುಳುಗಿ ಹೋಗವು, ಇದು ಬೆಳೆ ಹೋಗ್ತೈತಿ. ಮತ್ತೆ ಈಗ ಏನ್ ರೇಟ್ ಬೆಳ್ಕೋಬೇಕಂದ್ರೆ ನೀರು ಇವ್ರು ಬಿಟ್ಕೊಂಡು ಹೋದ್ರೆ ನಾವೇನ್ ದನಗಳು ಕರ್ಕೊಳ್ತಿಲ್ಲ. ನಮ್ಮ ಬೆಳಿಗ್ಗೆ ನಾವೇನ್ ಮಾಡ್ಬೇಕಿಲ್ಲಿ? ಅದಕ್ಕೆ ಈ ಹೋರಾಟ ನಾವು ಮುಂದುವರ್ಸೋಣ. ಯಾವ ತಾಲೂಕು ನಾವು ಹಿಂಸೆ ಬೇಡ ಅಂತ ನಾ ಹೇಳ್ತೀನಿ. ಈಗ ನೀರು ಆದ್ಮೇಲೂ ಎಲ್ಲಾರು ಸುಮ್ಮನೆ ಗುಳಿ ಹಾಕೊಂಡು ಪಡೆಯಕ್ ಕುಂದಿರ್ಬೇಕಾಗಿತ್ತು. ಯಾಕಂದ್ರ
ಈ ಫ್ಲಡ್ ಬಂದಿರುತ್ತೆ ಅವು ಎಲ್ಲ ಅಧಿಕಾರಿಗಳು ಬರ್ತಾರೋ ದನ ಕರ ಕಟ್ಕೊಂಡು ಒಬ್ರು ಯಾರು ರೈತರದಾಗ ನಾವು ಜೀವನ ಮಾಡಕತ್ತೀವಿ ಪ್ರತಿ ವರ್ಷ ನಾವು 2 ತಿಂಗಳು ಹೋಗ್ಬಿಡ್ತೈತಿ ಮೇವು ಇರಂಗಿಲ್ಲ ದನಗಳಿಗೆ ಅಧಿಕಾರಿಗಳು ಬರ್ತಾರ ಏನ್ ಕಂಪಿ ಕೊಡ್ತಾರೋ ಏನ್ ಮಾಡ್ತಾರೋ ಯಾರು ಸಿಗಂಗಿಲ್ಲ ಒಬ್ಬರಿಗೆ ಅಲ್ಲಿ ರೈತರಲ್ಲೇ ಬಹಳ ಕಷ್ಟ ನಡೆದೈತ್ರಿ ಮತ್ತೆ ಈಗ ಹೊಳಿ ಕೆಲವೊಂದು ನಮ್ಮ ಸೋಮಶೇಖರ್ ಸಂಗೀನವರು ಫೋನ್ ಮುಖಾಂತರ ಹೇಳಿರು ಈ ರೀತಿ ಜಾಕಿಲ್ ಚಾಲು ಮಾಡುವಂತ ಪೊಸಿಷನ್ ಐತಿ ತಾವೆಲ್ಲರೂ ಬಂದು ಭಾಗಿಯಾಗಬೇಕಂದಾಗ ನಾವೆಲ್ಲರೂ ಹೋಗಿದ್ವು ನಾವು ಹೋಗಿ ನಾವು ಕೇಳಿದ್ವು ಇಲ್ಲಿ ಬಂದಂತ ಅಧಿಕಾರಿಗಳಾಗಲಿ ಪೊಲೀಸರಾಗಲಿ ಪತ್ರಕರ್ತರಾಗಲಿ ಮಾಧ್ಯಮದವರಾಗಲಿ ಎಲ್ಲರೂ ನಮ್ಮ ಆತ್ಮೀಯಗಳಿದಾರ ಅವ್ರ ಜಾಗಕ್ಕೆ ನಮ್ಮ ಮಕ್ಕಳಿದ್ರು ಅವ್ರು ಏನೀಗ ನಮ್ಗೆ ಕೊಡ್ತಾರ ಅದನ್ನ ಮಾಡ್ಬೇಕಾಗತ್ತೆ ನಮ್ಮ ತಮ್ಮಗಳ ಜಾಗಕ್ಕಿದ್ರು ಅದನ್ನ ಮಾಡ್ಬೇಕು ಅವ್ರ ಕರ್ತವ್ಯ ಅದು ಅವ್ರು ನಮ್ಮ ಮೇಲೆ ಯಾರು ದುರುಪಯೋಗ ಮಾಡ್ಬೇಕಂತ ಬಂದಿಲ್ಲ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಅದೇ ನಾವು ಮಾಡ್ಲಿಕ್ಕೆ ತಪ್ಪನಾಗಿಲ್ಲ ಅವ್ರಿಗೆ ಮಾಡ್ಲಿ ಆದ್ರೆ ನಮ್ಮ ಪರಿಸ್ಥಿತಿ ಏನ್ ಬಂದೈತೆ ಅನ್ನೋದು ನಾವು ನೀವು ಕೂತಿ ಇಲ್ಲಿ ಏನ್ ಹೊಡೆದ್ರು ನಮ್ಮನ್ನ ಯಾರು ಕೇಳಂಗಿಲ್ಲ ಅವ್ರ ಮುಖಾಂತರ ಒಂದ ಮಾತು ಹೇಳಿದ್ರೆ ಅದೆಲ್ಲಾನು ಹಾಕಿರ್ತದೆ ಇಲ್ಲಿ ನಡೆದಂತಹ ಘಟನೆಗಳು ಅವ್ರು ತಿಳಿಸ್ಬೇಕು ಏನಾಗೈತೆ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಒಬ್ಬರು ರೈತರ ಮಕ್ಕಳದಿರಿ ನಿಮ್ಮೂ ಹೊಲಮನಿಗಳದಾವು ಇಲ್ಲಿ ಬಂದಂತವರು ರಗಡೆ ಅಧಿಕಾರಿಗಳನ್ನು 100 ಎಕರೆಗಳ ಭೂಮಿ ಅವರು ಹೊಲ ಮನಿ ಮಾಡ್ತಾರೆ ಆದ್ರೆ ನಮ್ಮ ಪರಿಸ್ಥಿತಿ ಏನೈತಿ ಇವತ್ತ 300 ಫೂಟ್ 200 ಫೂಟ್ ನೀರು ಹಾಕಿದ್ರೆ ಸಾಕಷ್ಟು ನೀರು ಬರ್ತಾವ ಇಲ್ಲತ್ತೇನಿಲ್ಲ ಆದ್ರೆ ನಮ್ಗೆ ಕುಡಿಯಾಕ ಬರಲ್ಲ ನಾವು ಫಿಲ್ಟರ್ ನೀರು ಮಾಡಿ ಕುಡಿಬೇಕೀಗ ಅಂತ ನಮ್ಮ ಪರಿಸ್ಥಿತಿ ಬಂದೈತಿ ಕೃಷ್ಣಾ ನದಿ 12 ತಿಂಗಳು ಹರಿತೈತಿ ಇಲ್ಲ ಅಂದ್ರೆ ನಾವು ನೀರು ಕುಡಿ ಅದನ್ನಿಲ್ಲ ಆ ನೀರು ಕುಡಿಲಕ್ಕೆ ಬೇಕಿಲ್ಲ ನಮ್ಗವು ನಾವು ಫಿಲ್ಟರ್ ಮಾಡೇ ನೀರು ಕುಡಿಬೇಕು ಇವತ್ತು ದನ ಸೂಚೆ ಕುಡಿಯೋ ನಮ್ಮ ಕೃಷ್ಣಾ ನೀರು ಹಂಗಾಗಿದೀವಿ ಅವ್ರಿಗೆ ಬೇಕಾದಟ್ಟು ಬೋರ್ ಹಾಕಿ ತೆಂಗಿನ ನೀರು ಕುಡ್ದಂಗ ಅವ್ರಿಗೆ ಕುಡಿಲಾಕ ನೀರು ಅಂತ ಹೇಳಿ ಇವತ್ತ 0.25 ಇವತ್ತು ಎಷ್ಟು 0.25 ಅಂದ್ರೆ ಏನ ₹1 ಚಾರಣೆ ಬಾಗ ಅವ್ರ ನೀರು ಒಯ್ತಾರ ಅದಕ್ಕೆ ಅವ್ರಿಗೆ ಎತ್ತಲಾಕ ನೀರ ಕುಡಿಲಾಕ ನೀರು ಐತೆ ಅವ್ರಿಗೆ ನಮ್ಗೆ ಕುಡಿಲಾಕ ಇಲ್ಲ ನೀರು ನಾವು ಬೋರ್ ಇಳಿಸಿರೋ ನಮ್ಗೆ ನೀರು ಸೌಂಡ್ ಸಿಗ್ತೈತಿ ಕುಡಿಲಿಲ್ಲ ನೀರು ನಾವು ಫಿಲ್ಟರ್ ಮಾಡಿ ನೀರು ಕುಡಿತೀವಿ ನಾವು ಅದು ಹೊರತು ನಾವು ನಿರ್ವಹಣೆ ಇಲ್ಲ ಆ ಪರಿಸ್ಥಿತಿ ಒಳಗೆ ನೀರು ಎತ್ಕೊಂಡು ಹೋಗ್ತಾರಪ್ಪ ಅಂದ್ರ ಇದು ಎಂತ ಅಧಿಕಾರ ಇವ್ರಿಗೆ ಅಂತ ಕಾಲ್ ಬತ್ತು ಅದಕ್ಕೆ ಹೇಳಿದ್ರ ಒಂದು ಬಬಲಗಾರ ಮಾತು ಹೇಳಿದಿರ್ತೈತಿ ಬೇಲಿ ಕುಂತ ಹೊಲ ಮೇದರ ಕಾವಲು ಯಾರ್ದು ಹೇಳೋ ಜನ ಮೂಲ ಗುರುವಿನ ಕೀಲ ತಿಳ್ಕೊಂಡು ಜೋಲಿ ಉಳ್ಕೊತಾರ ನಾವು ಅದಕ್ಕೆ ತಾವು ಇಲ್ಲಿ ಏನ್ ನಡೆದೈತೆ ಅಂತ ಅವ್ರ ಜೋಲಿ ಉಳ್ಕೊಂಡ್ರೆ ಚಲೋ ಆಗ್ತೈತೆ ಅಂತ ಹೇಳಿ ನಾವು ಪೊಲೀಸ್ ಬಂದಿಗಳು ವಿನಂತಿ ಮಾಡ್ಕೊತೀವಿ ಅದಕ್ಕಾಗಿ ಈ ಪರಿಸ್ಥಿತಿ ಆಗಬಾರ್ದು ನೀವು ಅವ್ರ ಸಹಕಾರ ಕೊಡ್ರಿ